ಇಂದು ಶುಕ್ರವಾರ ಶುಭವ ತರುವ ವಾರ, ಇಂದು ಶುಕ್ರವಾರ ಶುಭವ ತರುವ ವಾರ. ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ, ಇಂದು ಶುಕ್ರವಾರ ಶುಭವ ತರುವ ವಾರ. ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ, ಇಂದು ಶುಕ್ರವಾರ ಶುಭವ ತರುವ ವಾರ. ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಕೇಳುಗರೆ, ತಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ವ್ರತದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ನಮ್ಮ ವಿಶೇಷ ದಿನಗಳು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೇಳುಗರೆ, ಶ್ರಾವಣ ಮಾಸದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುತ್ತಾ ಬರ್ತಾ ಇದ್ದೇವೆ. ಸಂಪತ್ತಿನ ಅಧಿದೇವತೆಯನ್ನು ಪೂಜಿಸಿದರೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಲಕ್ಷ್ಮೀ ದೇವಿಯನ್ನು 8 ರೂಪಗಳ ಸಂಪತ್ತಿಗೆ ಹೋಲಿಕೆ ಮಾಡಲಾಗಿದ್ದು, ವರಮಹಾಲಕ್ಷ್ಮಿ ವ್ರತಾಚರಣೆಯಿಂದ ಜ್ಞಾನ, ಐಶ್ವರ್ಯ, ಸುಖ, ಆರೋಗ್ಯ, ಧನಧಾನ್ಯ, ಜಯ ವಿಜಯಗಳೆಂಬ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ನಂಬಿಕೆ ಇದೆ. ಈ ಮಹಾಲಕ್ಷ್ಮಿಯ ಹಬ್ಬವೇ ವರಮಹಾಲಕ್ಷ್ಮಿ ಹಬ್ಬ. ಕೇಳುಗರೆ, ಈ ವರಮಹಾಲಕ್ಷ್ಮಿ ಹಬ್ಬದ ಕುರಿತು ಇಂದಿನ ನಮ್ಮ ವಿಶೇಷ ದಿನಗಳು ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ವ್ರತದ ಹಿನ್ನೆಲೆ, ವಿಶೇಷತೆ ಹಾಗೂ ಅದರ ಮಹತ್ವವನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರು ತಾಲೂಕಿನ ಸಾಗರಿ ಗ್ರಾಮದ ಶ್ರೀಯುತ ಶಶಿಧರ್ ರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್, ನಿಮಗೂ ಸಹ ವರಮಹಾಲಕ್ಷ್ಮಿ ವ್ರತದ ಶುಭಾಶಯಗಳು ಸರ್. ತಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವುದೇ ಒಂದು ಹಬ್ಬ ಆಚರಣೆ ಮಾಡ್ತೀವಿ ಅಂತಂದರೆ ಅದರದೇ ಆದ ಒಂದು ಹಬ್ಬದ ಅಥವಾ ವ್ರತಾಚರಣೆಯ ಹಿನ್ನೆಲೆ ಅಥವಾ ಮಹತ್ವ ಇದ್ದೇ ಇರುತ್ತೆ ಸರ್. ಹಾಗಿದ್ರೆ ಹಿಂದೂ ಸಂಸ್ಕೃತಿಯಲ್ಲಿ ಹಬ್ಬಗಳಿಗಿರುವ ಮಹತ್ವದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಬೋದಾ? ಖಂಡಿತ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, ಯಾವುದೇ ಒಂದು ಹಬ್ಬ ಆಚರಿಸಬೇಕಾಗಿದ್ರೆ ಪ್ರತಿಯೊಂದು ಹಬ್ಬದ ಸಂಸ್ಕೃತಿ ಅಥವಾ ಆಚರಣೆ ಹೇಗೆ ಮಾಡಬೇಕು, ಯಾವ ಥರ ಮಾಡಬೇಕು. ಹಿಂದೂ ಸಂಸ್ಕೃತಿಲಿ ಹಬ್ಬ ಮೊದಲನೆಯದಾಗಿ ಯುಗಾದಿ ಹಬ್ಬ. ನಮಗೆ ಚೈತ್ರ ಮಾಸದಿಂದ ನಾವು ಚಾಂದ್ರಮಾನ ಯುಗಾದಿ ಅಂತ ಏನು ಕರಿತೀವಿ, ಇದು ಚೈತ್ರ ಮಾಸದಲ್ಲಿ ಮೊದಲನೇ ಹಬ್ಬ. ಪಾಡ್ಯದಿಂದ ಬರುತ್ತೆ. ಸಂವತ್ಸರ, ಆಯನ, ಮಾಸ, ಈ ಥರ ಪಕ್ಷ, ಈ ಥರ ಹೇಳ್ಕೊಂಬರ್ತೀವಿ. ಅದರಲ್ಲಿ ನಮ್ಮ ಹಿಂದೂ ಸಂಪ್ರದಾಯದಂತೆ ವರ್ಷದ ಮೊದಲ ಹಬ್ಬ ಯುಗಾದಿ, ಯುಗದ ಆದಿ ಯುಗಾದಿ. ಇದು ಚೈತ್ರ ಮಾಸದ ಪಾಡ್ಯಮಿ ದಿವಸ ಬರುತ್ತೆ. ಅದಾದಮೇಲೆ ಚೈತ್ರ ಮಾಸದಲ್ಲೇ ಶುಕ್ಲ ಪಕ್ಷ ದಿವಸ ನವಮಿ ಅಂದರೆ ಶ್ರೀರಾಮನವಮಿ, ರಾಮ ಪಟ್ಟಾಭಿಷೇಕ ಇತ್ಯಾದಿ ಕಾರ್ಯಕ್ರಮಗಳನ್ನೆಲ್ಲ ನಡೆಸ್ಕೊಂಡ್ಬರ್ತಾರೆ. ಇದು ಕೆಲವರು ಏನು ಮಾಡ್ತಾರೆ, ಯುಗಾದಿ ಹಬ್ಬದಿಂದನೇ ರಾಮ ಪಟ್ಟಾಭಿಷೇಕ ಮಾಡಿ ಆಮೇಲೆ ಪಟ್ಟಾಭಿಷೇಕವನ್ನು ಮಾಡಿ ಹೋಮ ಇತ್ಯಾದಿ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾರೆ. ಇನ್ನು ಕೆಲವರು ರಾಮನವಮಿ ದಿವಸದಿಂದ 10 ದಿವಸ ಮಾಡ್ತಾರೆ. ಇದು ಅವರವರ ಸಂಪ್ರದಾಯಕ್ಕೆ ಸಂಬಂಧಪಟ್ಟದ್ದು. ಇದು ಚೈತ್ರ ಮಾಸದಲ್ಲಿ ವಿಶೇಷವಾದದ್ದು. ಎಲ್ಲವೂ ಹೇಳೋಕ್ಕಾಗಲ್ಲ, ಎಷ್ಟು ಸಾಧ್ಯವೋ ಪ್ರಾಮುಖ್ಯತೆ ಇರುವಂಥದ್ದನ್ನ ಹೇಳ್ತೀನಿ. ಅದಾದ ಮೇಲೆ ಇದು ಚೈತ್ರ ಮಾಸದ ಮುಗೀತು. ನಂತರ ವೈಶಾಖ ಮಾಸ ಅಂದರೆ 2ನೇ ತಿಂಗಳು. ವೈಶಾಖ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಅಕ್ಷತದಿಗೆ ಅಂದರೆ 3ನೇ ದಿವಸ. ಇದನ್ನ ನಾವು ಏನು ಬಸವ ಜಯಂತಿ ಅಂತ ಕರಿತೀವಿ, ಅದನ್ನ ಅಕ್ಷತೃತೀಯ, ಅಕ್ಷತದಿಗೆ ಅಂತ ಹೇಳ್ತಾರೆ. ಆ ಹಬ್ಬಗಳಲ್ಲಿ ಅದರಲ್ಲಿ ಪ್ರತಿಯೊಂದು ಏನೇ ಒಂದು ಕಾರ್ಯಕ್ರಮ ಮಾಡಿದ್ರೂ ಮುಂದೆ ಒಳ್ಳೆಯದಾಗುತ್ತೆ ಅನ್ನೋ ದೃಷ್ಟಿಯಿಂದ ವಿವಾಹ, ಗೃಹ ಪ್ರವೇಶ ಇತ್ಯಾದಿ ಕಾರ್ಯಕ್ರಮಗಳನ್ನೆಲ್ಲ ಶುಭ ಕಾರ್ಯಗಳನ್ನು ಮಾಡೋ ಅಂಥ ದಿವಸ. ಅದು ವರ್ಷದಲ್ಲಿ ಅಂಥವು ಕೆಲವೇ ದಿವಸಗಳು ಸಿಕ್ಕದು. ಅದಾದ ಮೇಲೆ ಶಂಕರಾಚಾರ್ಯ ಜಯಂತಿ, ರಾಮಾನುಜಾಚಾರ್ಯ ಜಯಂತಿ ಪ್ರತಿಯೊಂದು ಬರುತ್ತೆ. ಆಷಾಢ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಪ್ರಥಮ ಏಕಾದಶಿ ಬರುತ್ತೆ. ಅವತ್ತಿನ ದಿವಸ ಯಾವುದೇ ಥರದ ಆಹಾರವನ್ನ ಸೇವಿಸಬಾರ್ದು ಅಂತ ಇದೆ. ಅಂದರೆ ಯಾವುದೇ ಥರದ್ದು ಅಂತಂದರೆ ಬರೀ ಫಲಹಾರ, 1 ಹೊತ್ತು ಉಪವಾಸ ಇದ್ದು 1 ಹೊತ್ತು ಫಲಹಾರ ಮಾಡಿ ನಂತರ ದೇವರ ಪೂಜೆ ಅಥವಾ ಸ್ಮರಣೆ, ಜಪ ತಪಗಳನ್ನು ಮಾಡೋದಕ್ಕೂ ಅನುಕೂಲ ಇರುತ್ತೆ. ಇದು ಪ್ರಥಮ ಏಕಾದಶಿ. ಅದಾದಮೇಲೆ ಪ್ರತಿ ಪೌರ್ಣಮಿನೂ ವರ್ಷದಲ್ಲಿ ಪ್ರತಿಯೊಂದು ಪೌರ್ಣಮಿ ದಿವಸನೂ ಸತ್ಯನಾರಾಯಣ ಪೂಜೆಗಳನ್ನು ಮಾಡ್ತಾರೆ. ಇದು ತಮಗೆಲ್ಲ ಗೊತ್ತಿದೆ. ಆಮೇಲೆ 4 ವರ್ಷ ಮಾಡಿ ಉದ್ಯಾಪನೆ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಅದು ಆ ಹಬ್ಬಕ್ಕೆ ಸಂಬಂಧಪಟ್ಟಿದ್ದು. ಅದಾದ ಮೇಲೆ ಇದರಲ್ಲಿ ಕೃಷ್ಣ ಪಕ್ಷದಲ್ಲಿ ಭೀಮನ ಅಮಾವಾಸ್ಯೆ ಬರುತ್ತೆ.
ಇವಾಗ ಶ್ರಾವಣ ಮಾಸ ಬಂತು ಅಂದರೆ ಹಬ್ಬದ ಮಾಸ, ಹಬ್ಬಗಳ ಸಾಲು. ಅದರಲ್ಲೂ ಹೆಣ್ಣುಮಕ್ಕಳಿಗೆ ಹಬ್ಬದ ತಿಂಗಳು ಅಂತ ಹೇಳ್ಬೋದು. ಇದರಲ್ಲಿ ನೋಡಿ 4 ಅಥವಾ 5 ಮಂಗಳವಾರ ಮಂಗಳ ಗೌರಿ ವ್ರತ ಅಂತ ಮಾಡ್ತೀವಿ. ಆಮೇಲೆ ಶ್ರಾವಣ ಶನಿವಾರ, ಇದಾದಮೇಲೆ ನಾಗಚೌತಿ, ನಾಗರ ಪಂಚಮಿ, ಶ್ರೀಯಾಳ ಷಷ್ಠಿ, ಇದಾದಮೇಲೆ ಪೌರ್ಣಮಿಗಿಂತ ಮುಂಚೆ 2ನೇ ಶುಕ್ರವಾರ ನಮ್ಮ ಜನಧ್ವನಿ ಕಾರ್ಯಕ್ರಮದವರು ಈ ವಿಶೇಷತೆ ತಿಳಿಸ್ಕೊಡ್ಬೇಕು ಅಂತ ಹೇಳ್ಯಾರಲ್ಲ, ವರಮಹಾಲಕ್ಷ್ಮಿ, ಆ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಅದರ ಹಬ್ಬ ಆಚರಣೆ ಹೇಗೆ ಏನು ಅನ್ನೋದನ್ನ ಮುಂದಿನ ಇದರಲ್ಲಿ ತಿಳಿಸ್ಕೊಡ್ತೀನಿ ನಾನು. ಇದಾದ ಮೇಲೆ ಅದೇ ಮಾಸದಲ್ಲೇ, ಶ್ರಾವಣ ಮಾಸದಲ್ಲೇ ಋಗ್ಗುಪಾಕರ್ಮ, ಅಂದರೆ ಉಪಕರ್ಮ ಅಂತಂದರೆ ಬ್ರಾಹ್ಮಣ ಸಂಪ್ರದಾಯದಂತೆ ಆಚರಿಸ್ಕೊಂಬರೋರಿಗೆ ಜನಿವಾರವನ್ನು ಹಾಕೊಳ್ಳುವಂಥ ಒಂದು ದಿವಸ. ಅದನ್ನು ಹೋಮ ಇತ್ಯಾದಿ, ಋಷಿ ತರ್ಪಣ, ಈ ಥರ ಕಾರ್ಯಕ್ರಮಗಳೆಲ್ಲ ಬರುತ್ತೆ. ಅದರಲ್ಲಿ ನೂತನ ಯಜ್ಞೋಪವೀತವನ್ನು ದಾನ ಮಾಡಿ, ಋಗ್ವೇದ ಉಪಕರ್ಮ, ಯಜುರ್ವೇದ ಉಪಕರ್ಮ ಕೆಲವು ಸತಿ 2 ಒಂದೇ ದಿವಸ ಬರುತ್ತೆ, ಇಲ್ಲ ಮಾರನೇ ದಿವಸ ಬರುತ್ತೆ. ಈ ಥರ ಆಚರಿಸ್ಕೊಂಡ್ಬರ್ಬೇಕು. ಅದಾದಮೇಲೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬರುತ್ತೆ, ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ, ಇದು ಸಣ್ಣ ಪುಟ್ಟ ಇದು ಹಬ್ಬಗಳೆಲ್ಲವೂ ಬರುತ್ತೆ ಶ್ರಾವಣ ಮಾಸದಲ್ಲಿ. ಅದಾದಮೇಲೆ ನೋಡಿ ಭಾದ್ರಪದ ಮಾಸ ಕೃಷ್ಣ ಪಕ್ಷದಲ್ಲಿ ಸಾಮವೇದ ಉಪಕ್ರಮನೂ ಬರುತ್ತೆ. ಅಂದರೆ ಬ್ರಾಹ್ಮಣ ಸಂಪ್ರದಾಯದಂತೆ ಆಚರಿಸ್ಕೊಳ್ಳೋರು ಹೊಸ ಜನಿವಾರ ಹಾಕೊಳ್ಳೋ ಅಂತ ಅದು ನಮಗೆ ಹಬ್ಬ. ಅದು ಅದಾದಮೇಲೆ ಎಲ್ರಿಗೂ ಗೊತ್ತಿದೆ ಸ್ವರ್ಣಗೌರಿ ವ್ರತ, ಗೌರಿ ಹಬ್ಬ. ಆಮೇಲೆ ಮಾರನೇ ದಿವಸ ವರಸಿದ್ಧಿ ವಿನಾಯಕ ವ್ರತ. ಕೆಲವು ಸತಿ ಗೌರಿ ಹಬ್ಬ, ಗಣಪತಿ ಹಬ್ಬ ಎರಡೂ ಒಂದೇ ದಿವಸ ಬರುತ್ತೆ. ಇಲ್ಲೇ ಹೋದರೆ ಸ್ವರ್ಣಗೌರಿ ಹಬ್ಬ, ಮಾರನೆಗೆ ವರಸಿದ್ಧಿ ವಿನಾಯಕ ವ್ರತ ಬರುತ್ತೆ. ಇದಾದ ಮೇಲೆ ಪೌರ್ಣಮಿ ದಿವಸ ಅನಂತ ಪದ್ಮನಾಭ ವ್ರತ. ಕೆಲವರು ಆಚರಿಸ್ಬೋದು, ಕೆಲವರು ಆಚರಿಸದೇ ಇರ್ಬೋದು, ಅವ್ರವ್ರ ಸಂಪ್ರದಾಯದಂತೆ ಮಾಡ್ಕೊಂಡು ಬರ್ತಾರೆ. ಅದಾದಮೇಲೆ ಮಹಾಲಯ ಪಕ್ಷಾರಂಭ ಅಂದರೆ ಅಮಾವಾಸ್ಯೆ, ಪಿತೃ ದೇವತೆಗಳಿಗೆ ತರ್ಪಣ ಇತ್ಯಾದಿಗಳನ್ನು ಕೊಡುವಂಥದ್ದು. ನಮ್ಮ ಕೆಲವರು ಇದರಲ್ಲಿ ಹೇಳ್ತಾರೆ, ಹಳ್ಳಿ ಸಂಪ್ರದಾಯದಲ್ಲಿ ಎಡೆ ಇಕ್ಕಬೇಕು ಅಂತಾರೆ, ಸತ್ತವ್ರಿಗೆ ಮಾಡಿದವ್ರಿಗೆ ಎಡೆ ಇಕ್ಕಬೇಕು ಅಂತಾರೆ. ಅದು ಎಡೆ ಇಕ್ಕದು ಅನ್ನೋದು ಅವ್ರ ಸಂಪ್ರದಾಯ. ನಮ್ಮಲ್ಲಿ ಏನು ಅಂತಂದರೆ ಸತ್ತವರಿಗೆ, ಪಿತೃದೇವತೆಗಳಿಗೆ ಮುಕ್ತಿ ಸಿಗಲಿ ಎನ್ನುವಂಥ ಒಂದು ಇದರಿಂದ ತಿಲ ತರ್ಪಣ ಅಂದರೆ ಎಳ್ಳಿನಿಂದ ತರ್ಪಣ ಅಂತ ಕೊಡುವಂಥ ಒಂದು ಸಂಸ್ಕೃತಿ ಇದೆ. ಅದನ್ನು ನಡೆಸ್ಕೊಂಡು ಬರ್ತಾರೆ. 15 ದಿವಸದಲ್ಲಿ ಅಮಾವಾಸ್ಯೆ ದಿವಸನೇ ಮಾಡಬೇಕು ಅಂತ ಏನಿಲ್ಲ, ಆ 15 ದಿವಸದಲ್ಲಿ ಯಾವತ್ತು ಬೇಕಾದ್ರೂ ಮಾಡ್ಬೋದು. ಆದ್ದರಿಂದ ಇದನ್ನ ಮಹಾಲಯ ಪಕ್ಷ ಅಂತ ಹೇಳ್ತಾರೆ. ಇದಾದ್ಮೇಲೆ ಆಶ್ವೀಜ ಮಾಸ ಅಂದರೆ ನಮ್ಮಲ್ಲಿ ದಸರಾ ಅಂತ ಹೇಳ್ತೀವಲ್ಲ, ನವರಾತ್ರಿ. ಈ ವರ್ಷ 3ನೇ ತಾರೀಕಿಂದ ನವರಾತ್ರಿ ಹಬ್ಬ ಶುರುವಾಗುತ್ತೆ. 9ನೇ ತಾರೀಕು ಅಂದರೆ 3/10/2024 ಶುರುವಾಗುತ್ತೆ. 9ನೇ ತಾರೀಕು ಬುಧವಾರದ ದಿವಸ ಸರಸ್ವತಿ ಪೂಜೆ, 11ನೇ ತಾರೀಕು ದುರ್ಗಾಷ್ಟಮಿ, 12ನೇ ತಾರೀಕು ಮಹಾನವಮಿ ಆಯುಧ ಪೂಜೆ, 13ನೇ ತಾರೀಕು ಶನಿವಾರ ವಿಜಯದಶಮಿ ಅಂದರೆ ದಸರಾ. ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಹಿಂದಿನಿಂದ ನಡ್ಕೊಂಡು ಬಂದಿದೆ. ಅದರಲ್ಲೂ ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ಪ್ರಸಿದ್ಧವಾದಂಥ ದಸರಾ. ಇದೆಲ್ಲ ಆದಮೇಲೆ ಅಂದರೆ 16/10/2024 ಈ ದಿವಸ ಅವತ್ತು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ, ಚಾಮುಂಡೇಶ್ವರಿ ಬೆಟ್ಟದಲ್ಲಿ ರಥೋತ್ಸವ. 17ನೇ ತಾರೀಕು 10ನೇ ತಿಂಗಳು ಅಂದರೆ ಅಕ್ಟೋಬರ್ 17 ವಾಲ್ಮೀಕಿ ಜಯಂತಿ. ಇದಾದ ಮೇಲೆ ನೋಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಸನ ಜಿಲ್ಲೆಯಲ್ಲಿ 24ನೇ ತಾರೀಕು 24/10/2024 ಹಾಸನಾಂಬ ದೇವಸ್ಥಾನ ಇದೆ. ಅಲ್ಲಿ ದೇವಸ್ಥಾನದ್ದು ಬಾಗಿಲನ್ನು ತೆರೀತಾರೆ ದೀಪಾವಳಿ ಹಬ್ಬದ ಕಾಲದಲ್ಲಿ. ಅದಾದ್ಮೇಲೆ ದೀಪಾವಳಿ ಆದ ಮಾರನೇ ದಿವಸ ಬಾಗಿಲು ಹಾಕ್ತಾರೆ. ಯಾವತ್ತು ದ್ವಾರ ತೆಗಿತಾರೆ ಅವತ್ತು ದೀಪ ಉರಿತಾ ಇರುತ್ತೆ. ಆ ದೀಪ ಯಾವಾಗ ಹಚ್ತಾರೆ ಅಂತಂದ್ರೆ, ಯಾವಾಗ ದ್ವಾರವನ್ನು ಮುಚ್ಚುತ್ತಾರೆ, ಯಾವಾಗ ದೀಪಾವಳಿ ಹಬ್ಬದ ಆದ ಮಾರನೇ ದಿವಸ ದ್ವಾರವನ್ನು ಮುಚ್ಚುವಾಗ ಹಚ್ಚಿದ ದೀಪ ಪುನಃ ನಾವು ಮುಂದಿನ ವರ್ಷ ದೀಪಾವಳಿ ಟೈಮಲ್ಲಿ ಯಾವಾಗ ದ್ವಾರವನ್ನು ತೆಗೆದಾಗ ಹಚ್ಚಿದ್ದು ಹೇಗಿರುತ್ತೆ ಹಾಗೇ ಇರುತ್ತೆ. ಅದಾದಮೇಲೆ 30ನೇ ತಾರೀಕು ನೀರು ತುಂಬ ಹಬ್ಬ. ಅಂದರೆ ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಏನು ಹೇಳ್ತಾರೆ, ಮಹದೇಶ್ವರ ಬೆಟ್ಟದಲ್ಲಿ ಎಣ್ಣೆ ಮಜ್ಜನ ಯಾವಾಗ ಅಂತಾರೆ. ಹಾಗೆ ವರ್ಷದಲ್ಲಿ ಎಲ್ಲದಕ್ಕೂ ಒಂದೊಂದು ಹಬ್ಬ ಇರೋ ಹಾಗೆ ನೀರು ತುಂಬ ಹಬ್ಬ. ನೀರು ತುಂಬ ಹಬ್ಬ, ಹಗಲಿನಲ್ಲಿ ನೀರು ತುಂಬಿ ರಾತ್ರಿ ಚಂದ್ರೋದಯ ಕಾಲದಲ್ಲಿ ನಾವು ಮಜ್ಜನ ಮಾಡಬೇಕು, ಅಂದರೆ ಸ್ನಾನ ಅಂತ. ಸಣ್ಣ ಮಕ್ಕಳುಗಳನ್ನ ಕರೆದು ಎಣ್ಣೆ ನೀರು ಹಾಕೋದು ಅಂತ ಹೇಳ್ತೀವಿ. ಅದನ್ನ ಎಣ್ಣೆ ಮಜ್ಜನ ಅಂತ, ಅಲ್ಲಿ ದೇವರಿಗೆ ಎಣ್ಣೆ ಮಜ್ಜನ ಮಾಡ್ತಾರೆ. ಮಕ್ಕಳು ದೇವ್ರ ಸಮಾನ ಅನ್ನೋದ್ರಿಂದ ಮಕ್ಕಳಿಂದ ದೊಡ್ಡವರು ಯಾರು ಬೇಕಾದ್ರೂ ಮಾಡ್ಬೋದು, ಭೇದ ಭಾವ ಏನಿಲ್ಲ. ಇದನ್ನ ನರಕ ಚತುರ್ದಶಿ ಅಂತ ಹೇಳ್ತೇವೆ. ಅದಾದಮೇಲೆ ಅಕ್ಟೋಬರ್ 31 ಧನಲಕ್ಷ್ಮಿ ಪೂಜೆ. ಅದಾದಮೇಲೆ 1ನೇ ತಾರೀಕು ಬಲಿಪಾಡ್ಯಮಿ. ಅವತ್ತಿನ ದಿವಸ ನಾವು ಏನು ಮಾಡಬೇಕು ಅಂತಂದರೆ, ಕಾರ್ತೀಕ ಮಾಸದಲ್ಲಿ ಪಾಡ್ಯ ದಿವಸ ಅಂದರೆ ಅಮಾವಾಸ್ಯೆ ಆದ ಮಾರನೇ ದಿವಸ ಮಾಡಬೇಕು. ಈ ವರ್ಷ ಬಲಿಪಾಡ್ಯಮಿ ಬಲೇಂದ್ರ ಪೂಜೆ 1ನೇ ತಾರೀಕೆ ಬಂದಿದೆ. 2ನೇ ತಾರೀಕು ಬಲಿಪಾಡ್ಯಮಿ ಪೂಜೆ ಮಾತ್ರ ಹಿಂದಿನ ದಿವಸ, ಆಮೇಲೆ ದೀಪಾವಳಿ ಹಬ್ಬ.
ಹೀಗೆ ನವೆಂಬರ್ ತಿಂಗಳಲ್ಲಿ ಆಯಿತು. ಆಮೇಲೆ 12ನೇ ದಿವಸ ದೀಪಾವಳಿ ಹಬ್ಬ ಆದ 12ನೇ ದಿವಸ ಉತ್ಥಾನ ದ್ವಾದಶಿ ಅಂತ ತುಳಸಿ ಪೂಜೆ ಅಂತ ಎಲ್ರಿಗೂ ನೀವೆಲ್ಲ ಮಾಡಿದಿರಿ, ನೋಡಿದಿರಿ, ಕೇಳಿದಿರಿ. ನವೆಂಬರ್ 13 ಉತ್ಥಾನ ದ್ವಾದಶಿ ತುಳಸಿ ಪೂಜೆ. ಕಾರ್ತಿಕ್ ಮಾಸದಲ್ಲೂ ಅಷ್ಟೇ 4 ವಾರ ಬರುತ್ತೆ, ಇನ್ನೊಂದ್ಸತಿ 5 ವಾರ ಬರ್ಬೋದು. ಆವಾಗ ಈ ಕಾರ್ತಿಕ್ ಮಾಸದಲ್ಲಿ ಈಶ್ವರನ ದೇವಸ್ಥಾನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಅಭಿಷೇಕ, ಪೂಜೆ, ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಪಂಚಾಮೃತ ಅಭಿಷೇಕ ಆಗ್ಬೋದು, ಏನೇ ಅಲಂಕಾರಗಳು ನೋಡೋಕ್ಕೂ ಚೆನ್ನಾಗಿರುತ್ತೆ ಎಲ್ಲ ಕಡೆನೂ. ಇದು ಕಾರ್ತಿಕ್ ಮಾಸದಲ್ಲಿ ಬರೋವಂಥದ್ದು. ಆಮೇಲೆ ಮಾರ್ಗಶಿರ ಮಾಸ 7ನೇ ತಾರೀಕು 12ನೇ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಶನಿವಾರದ ದಿವಸ ಬರುತ್ತೆ. ಸ್ಕಂದ ಷಷ್ಠಿ ಅಥವಾ ಸುಬ್ರಹ್ಮಣ್ಯ ಷಷ್ಠಿ ಅಂತ. ಇದಕ್ಕೊಂದು ಮಹತ್ವ ಇದೆ. ನಮಗೆ ಏನೇ ಕಾಯಿಲೆ ಇರಲಿ, ಅದರಲ್ಲೂ ಚರ್ಮ ವ್ಯಾಧಿ ಏನಿದ್ರೂ ಪರಿಹಾರ ಆಗುತ್ತೆ ಅನ್ನೋಂಥ ಹಿಂದಿನ ಒಂದು ನಂಬಿಕೆಯಿಂದ ಸುಬ್ರಹ್ಮಣ್ಯ ಷಷ್ಠಿ, ಅದಕ್ಕೆ ತನಿ ಎರೆದು ಹಾಲು, ಬೆಣ್ಣೆ, ತುಪ್ಪ ಇತ್ಯಾದಿಗಳನ್ನು ತನಿ ಎರಿತಾರೆ. ತನಿ ಬೆಳಗ್ಗೆಯಿಂದ ಉಪವಾಸ ಇದ್ದು ಅವರು ಯಾವಾಗ ತನಿ ಎರೆದು ಎಲ್ಲರೂ ದೇವ್ರ ಪೂಜೆ ಎಲ್ಲ ಮಾಡಿ ನೈವೇದ್ಯ ಮಾಡಿ ಎಲ್ಲ ಮಾಡಿ ಆನಂತರ ಅವರು ಉಪಹಾರವನ್ನು ಸೇವಿಸ್ತಾರೆ. ಯಾರೇ ಹಾಕ್ಕೊಳ್ಳಿ, ಒಂದು ತೊಟ್ಟು ಬೇಕಾದ್ರೆ ನೀರು ಕುಡಿದೇ ಇರೋಂಥ ಜನ ಇದ್ದಾರೆ ಈ ಥರ ಹಬ್ಬಗಳನ್ನ ಆಚರಿಸ್ಕೊಂಬರೋದ್ರಲ್ಲಿ. ಅದಾದಮೇಲೆ 15ನೇ ತಾರೀಕು ಯಾವಾಗ ಅಂದರೆ ಧನುರ್ಮಾಸಕ್ಕಿಂತ ಮುಂಚೆ 15ನೇ ತಾರೀಕು ಡಿಸೆಂಬರ್ 15 ಭಾನುವಾರ ದಿವಸ ಬರುತ್ತೆ ವಿಷ್ಣು ದೀಪೋತ್ಸವ. ಇದನ್ನ ಎಲ್ಲಾ ದೇವಸ್ಥಾನಗಳಲ್ಲೂ ಏನು ವಿಷ್ಣು ದೇವಾಲಯನೇ ಆಗಬೇಕು ಅಂತೇನಿಲ್ಲ, ಶಿವ ದೇವಾಲಯದಾಗಲಿ, ದೇವಿ ದೇವಾಲಯದಾಗಲಿ ಎಲ್ಲಾ ಕಡೆನೂ ದೀಪಗಳನ್ನು ಹಚ್ಚಿ ಸಂತೋಷದಿಂದ ಸಂಭ್ರಮಿಸ್ತಾರೆ. ಅದಾದ ಮೇಲೆ ನಮ್ಮ ಗ್ರಾಮೀಣದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಮೂಲ ಹುಟ್ಟುಬಿಡ್ತು ಅಂತ ಹೇಳ್ತಾರೆ, ಅಂದ್ರೆ ಧನುರ್ಮಾಸ. ಇದಾದ ಮೇಲೆ ಧನುರ್ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲ್ಲ. ಜನವರಿ ತಿಂಗಳಲ್ಲಿ ಮಕರ ಸಂಕ್ರಾಂತಿ, ಅದಾದ್ಮೇಲೆ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಶಿವರಾತ್ರಿ ಹಬ್ಬ ಹೀಗೆಲ್ಲ ಬರುತ್ತೆ. ಇದೆಲ್ಲ ತಮಗೆಲ್ಲ ಗೊತ್ತಿರೋ ಅಂಥದ್ದು. ಆಮೇಲೆ ಯುಗಾದಿ ಹಬ್ಬದಿಂದ ನಮಗೆ ಪ್ರಾರಂಭ ಅಂತ ಹೇಳಿದೆ. ಅದಾದ್ಮೇಲೆ ಈ ದಿನದ ವಿಶೇಷತೆ ಏನು ಅಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ವ್ರತದ ಆಚರಣೆ, ಅದರ ಹಿನ್ನೆಲೆ ಹೇಗೆ ಆಚರಿಸಬೇಕು ಅಂತ ನನಗೆ ಗೊತ್ತಿರೋ ಹಾಗೆ ನನಗೆ ಏನು ತಿಳಿದಿದೆ ಅದರ ವಿಚಾರವಾಗಿ ತಮಗೆ ಉತ್ತರಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಮಾತಾಡ್ತಾ ಹೇಳಿದ್ರಿ ಸಾಕಷ್ಟು ನಮ್ಮ ಹಿಂದೂ ಆಚರಣೆಗಳಲ್ಲಿ ವರ್ಷ ಪೂರ್ತಿ ಯಾವೆಲ್ಲ ಹಬ್ಬಗಳು ಬರ್ತದೆ ಅಥವಾ ವ್ರತಾಚರಣೆ ಬರುತ್ತೆ ಅನ್ನೋದ್ರ ಕುರಿತು ವಿವರವಾಗಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ರಿ ಸರ್. ಈಗ ಪ್ರಸ್ತುತ ನಾವು ವರಮಹಾಲಕ್ಷ್ಮಿ ಹಬ್ಬದ ಕುರಿತು ಮಾತಾಡ್ತಾ ಇದ್ದೀವಿ. ಸೊ ಹಾಗಿದ್ರೆ ಈ ಹಬ್ಬದ ಹಿನ್ನೆಲೆ ಮತ್ತು ಮಹತ್ವವನ್ನು ತಿಳಿಸ್ಕೊಡಿ ಸರ್. ಖಂಡಿತ ಮೇಡಮ್, ನನಗೇನು ಗೊತ್ತಿದೆಯೋ ಅದನ್ನು ತಿಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸ್ವರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಇದ್ರ ಹಿನ್ನೆಲೆ ಏನು ಅಂತಂದ್ರೆ ನನಗೆ ಗೊತ್ತಿರೋ ಅಷ್ಟನ್ನು ಹೇಳ್ತೀನಿ. ಇದರಲ್ಲಿ ಲೋಪದೋಷಗಳಿದ್ರೆ ಸರಿಪಡಿಸ್ಕೊಳ್ಳೋಣ. ಮಗಧ ದೇಶದ ಸದ್ಗುಣ ಪ್ರತೀಕವಾಗಿದ್ದ ಚಾರುಮತಿ ಪರಿಪೂರ್ಣ ಪತ್ನಿ ಮತ್ತು ಸೊಸೆ ಇವರು ಮಾದರಿಯಾಗಿದ್ದರು. ಮಾದರಿಯಾದ ಮಹಿಳೆಯಾಗಿದ್ದರಿಂದ ಆಕೆ ತುಂಬಾ ಪ್ರಭಾವಶಾಲಿಯಾಗಿದ್ಲು. ಆವಾಗ ಒಂದು ದಿವಸ ಲಕ್ಷ್ಮೀ ದೇವಿ ಬಂದು ಕನಸಿನಲ್ಲಿ, ಚಾರುಮತಿ ಕನಸಿನಲ್ಲಿ ಬರ್ತಾಳೆ. ಒಂದು ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೆ ಮೊದಲು ಯಾವ ಶುಭ ದಿವಸ ಬರುತ್ತೆ ಅದನ್ನ ನನಗೆ ತಿಳಿಸು ಅಂತ ಕನಸಿನಲ್ಲಿ ಹೇಳಿದಾಗತ್ತೆ. ಒಂದು ಶುಕ್ರವಾರ ಬರುತ್ತೆ, ತನ್ನನ್ನು ಪೂಜಿಸುವಂತೆ ಹೇಳ್ತಾಳೆ. ಆವಾಗ ಭಕ್ತಿಪೂರ್ವಕವಾಗಿ ಪೂಜೆ ಮಾಡಿದರೆ ಜೀವನದಲ್ಲಿ ನಾವು ಏನು ಬೇಕಾದರೂ ಅನ್ಕೊಂಡಿದ್ದನ್ನ ಸಾಧಿಸ್ಬೋದು. ಅವುಗಳಿಂದ ಎಲ್ಲ ಕಾರ್ಯಗಳು ಜಯವಾಗುತ್ತೆ ನಮಗೆ ಅಂತ ಹೇಳಿ ಲಕ್ಷ್ಮಿ ಹೇಳ್ತಾಳೆ. ಆವಾಗ ಲಕ್ಷ್ಮಿ ಹೇಳಿದ ಪ್ರಕಾರ ಚಾರುಮತಿ ಪೂಜೆ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೋತಾಳೆ. ಅಂದ್ರೆ ಸಂಕಲ್ಪ ಅಂತಂದ್ರೆ ಏನು, ನಾವು ಯಾವ ದಿವಸ ಏನು ಹಬ್ಬವನ್ನ ಮಾಡ್ತೀವಿ ಅದಕ್ಕಿಂತ ಮುಂಚೆ ಒಂದು ಸಂಕಲ್ಪ ಅಂತ ನಮ್ಮ ಸಂಪ್ರದಾಯ ಹೇಳುತ್ತೆ. ಏನು ಅದು ಸಂಕಲ್ಪ ಅಂದ್ರೆ ನಾವು ಹೇಗೆ ಬೆಳಗ್ಗೆ ಎದ್ದು ನಾವು ಮುಖ ತೊಳ್ಕೋಬೇಕು, ಸ್ನಾನ ಮಾಡಬೇಕು, ಇತ್ಯಾದಿ ನಿತ್ಯ ಕ್ರಮಗಳನ್ನೆಲ್ಲ ಮಾಡಬೇಕು ಅಂತ ಹೇಗೆ ಅನ್ಕೊಂಡಿರ್ತೀವಿ, ಹೇಗೆ ಮಾಡ್ತೀವಿ, ಆ ಥರ ದೇವರ ಪೂಜೆಗಳಲ್ಲಿ ಸಂಕಲ್ಪ ಅಂತ ಹೇಳ್ತೀವಿ. ಅದನ್ನ ಅದು ಪ್ರಾರಂಭದೊಂಚೂರು ಹೇಳ್ತೀನಿ. ಓಂ ಶುಭಾಭ್ಯಾಂ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ಅಂತ ಶುರು ಮಾಡಿ ಅವತ್ತಿನ ಕಾರ್ಯಕ್ರಮ ಏನು ಮಾಡಬೇಕು, ಯಾವ ವಾರ, ಯಾವ ದಿವಸ, ಯಾವ ನಕ್ಷತ್ರ, ಇದನ್ನೆಲ್ಲ ಹೇಳಿ ಆ ದಿನದ ದಿನಶುದ್ಧಿ ಅಂದ್ರೆ ಪಂಚಾಂಗ ಶುದ್ಧಿ ಎಲ್ಲಾನು ಹೇಳಿ ಈ ದಿವಸ ಇಂಥ ಪೂಜೆನ ಮಾಡ್ತಾ ಇದ್ದೀವಿ ಅನ್ನೋ ಅಂತ ಹೇಳೋ ಅರ್ಥ ಕೊಡುತ್ತದು. ಆವಾಗ ಯಾರು ಚಾರುಮತಿ ಆ ಶುಕ್ರವಾರ, ಯಾವಾಗ ವರಮಹಾಲಕ್ಷ್ಮಿ ಹಬ್ಬದ ಪೌರ್ಣಮಿಗಿಂತ ಮುಂಚೆ ಬರುತ್ತೆ, 2ನೇ ಶುಕ್ರವಾರ ಬರುತ್ತೆ. ಅದು ಈ ವರ್ಷ 16ನೇ ತಾರೀಕು ಬಂದಿದೆ. ಈ ವ್ರತವನ್ನ ಆವಾಗ ಆಚರಿಸಬೇಕು ಅಂತ ಅಂದ್ಕೊಂಡಾಗ
ಅವಳಿಗೆ ಕನಸಿನಲ್ಲಿ ಬಂದು ಹೇಳದಂತೆ ಈ ಚಾರುಮತಿ ಪೂಜೆ ಮಾಡಿ ಅಕ್ಕಪಕ್ಕದ ನೆಂಟರಿಷ್ಟನ್ನೆಲ್ಲ ಕರೆದು ಬಂಧು ಬಾಂಧವರನ್ನೆಲ್ಲ ಕರೆದು ಅವ್ರಿಗೆ ಮಂಗಳ ದ್ರವ್ಯಗಳನ್ನು ಕೊಟ್ಟು ತಾಂಬೂಲ ಇತ್ಯಾದಿಗಳನ್ನೆಲ್ಲ ಕೊಟ್ಟು ಮನಸ್ಸು ಸಂತೋಷ ಪಡಿಸ್ಕೋತಾಳೆ. ಆವಾಗ ಇದನ್ನೆಲ್ಲ ನೋಡಿ ಅಯ್ಯೋ ನಾವು ಮಾಡ್ಬೋದಲ್ಲ, ಇದನ್ನ ಚಾರುಮತಿ ಮಾಡಿದ ಹಾಗೆ ನಾವು ಮಾಡ್ಬೋದಲ್ಲ ಅನ್ನೋಂಥ ಮನಸ್ಸು ಬರುತ್ತೆ. ಯಾರಿಗೆ ಪತಿವ್ರತೆಯರು ಬಂದಿರ್ತಾರಲ್ಲ, ಮಂಗಳ ದ್ರವ್ಯಗಳನ್ನು ತಗೊಂಡು ಹೋಗಿ ಬಂದಿರ್ತಾರಲ್ಲ ಅವ್ರಿಗೆ ಅನ್ಸುತ್ತೆ ಚಾರುಮತಿ ಒಬ್ಳೆ ಯಾಕೆ ಮಾಡಬೇಕು, ನಾವು ಮಾಡಿದ್ರೆ ನಮಗೂ ಅದೇ ಫಲ ಸಿಗುತ್ತಲ್ಲ ಅಂತ. ಇದರ ಫಲ ಏನು ಅಂತಂದ್ರೆ ದೀರ್ಘ ಸೌಮಂಗಲ್ಯ. ಯಾವುದೇ ಹಬ್ಬಗಳನ್ನು ಆಚರಿಸಿದ ಹೆಂಗಸರು ಅವ್ರು ಏನು ಮೊದಲು ಕೇಳೋದು ಅಂತಂದ್ರೆ ದೀರ್ಘ ಸೌಮಂಗಲ್ಯವನ್ನು ಕೊಡಪ್ಪ ನನಗೆ ಭಗವಂತ ಭಗವತಿ ಅಂತ ಕೇಳಿಕೊಂಡೆ ಪೂಜೆ ಮಾಡ್ತಾರೆ. ಆಗ ಚಾರುಮತಿ ಇಷ್ಟೆಲ್ಲ ಮಾಡಿದ್ಮೇಲೆ ಬಂದು ನೋಡಿದಾಗ ಪೂಜಾ ಕಾರ್ಯಗಳನ್ನೆಲ್ಲ ಮಾಡಿ ಸಂತೋಷ ಪಡ್ಕೋತಾಳೆ. ಅವಾಗ ಬಂಗಾರದಂತ ಮನಸ್ಸು ಉಂಟಾಗಿ ನಾನು ಯಾವುದೇ ತೊಂದರೆ ಇರಲಿ ಮುಂದಿನ ವರ್ಷದಿಂದ ಈ ಸಕಲ ಸಮೃದ್ಧಿಯನ್ನು ಕೊಡುವಂತ ವರಮಹಾಲಕ್ಷ್ಮಿ ಹಬ್ಬ ಆಚರಣೆಯನ್ನು ಮಾಡ್ಕೊಂಡ್ ಬರಬೇಕು, ಯಾವುದೇ ಕಾರಣಕ್ಕೂ ನಾ ಈ ವ್ರತವನ್ನು ನಿಲ್ಲಿಸಬಾರ್ದು ಅಂತ ಹೇಳ್ತಾಳೆ. ಈ ವ್ರತವನ್ನ ಜಾತಿ ಮತ ಭೇದ ಇಲ್ಲದೆ ಯಾರು ಬೇಕಾದರೂ ಆಚರಿಸಬಹುದು. ಇದರ ವಿಶೇಷತೆ ಏನು ಅಂದ್ರೆ ಲಕ್ಷ್ಮೀ ದೇವಿ ಸಮುದ್ರ ಮಂಥನದಿಂದ ಆವಿರ್ಭವಿಸಿದ್ದು. ಅಂದ್ರೆ ಕ್ಷೀರಸಾಗರ, ಕ್ಷೀರ ಅಂದ್ರೆ ಹಾಲು, ಹಾಲಿನ ಸಾಗರದಿಂದ ಅವತರಿಸಲು ಅಂತ ಹೇಳ್ತಾರೆ. ಆಮೇಲೆ ಇವಳಿಗೆ ಕ್ಷೀರಸಾಗರ ತನೆಯೇ ಅಂತ ಹೇಳ್ತಾರೆ. ಈ ಒಂದು ಸಂಸ್ಕೃತ ಶ್ಲೋಕ ಇದೆ, ಅದಕ್ಕೆ ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರಿ ಅಂತ ವೇದದಲ್ಲಿ ಬರುತ್ತೆ. ಇದು ಶ್ರೀ ಸೂಕ್ತ ಅಂತ ಇದೆ, ಅದರಲ್ಲಿ ಬರುತ್ತೆ. ಈ ಹಬ್ಬ ಪ್ರತಿ ವರ್ಷ ಶ್ರಾವಣ ಮಾಸದ 2ನೇ ಶುಕ್ರವಾರ ಅಂದ್ರೆ ಪೌರ್ಣಮಿಯ ಹಿಂದಿನ ಶುಕ್ರವಾರ ಬರುತ್ತೆ. ಈ ಆಚರಿಸೋದು ಯಾಕಪ್ಪ ನಾವು ಇದನ್ನ ಆಚರಿಸಬೇಕು, ಶುಕ್ರವಾರನೇ ಆಚರಿಸಬೇಕು ಅಂತ ಒಂದು ಇದು ಬರುತ್ತೆ. ಯಾಕೆ ಅಂದ್ರೆ ಯಾವಾಗಲೂ ನಮಗೆ ಸುಖ ಸಂಪತ್ತುಗಳನ್ನು ಕೊಡುವಂತ ಒಂದು ದೇವತೆ. ಆದ್ರಿಂದ ಈ ಲಕ್ಷ್ಮಿ ಹುಟ್ಟಿದ್ದು ಶುಕ್ರವಾರ. ಆದ್ರಿಂದ ವರಮಹಾಲಕ್ಷ್ಮಿ, ವರ ಕೇಳಿದ ವರವನ್ನು ಕೊಡೋ ಅಂತವಳು. ನಾವು ಏನು ಕೇಳ್ಕೊತೀವೋ ನಮ್ಮ ಮನಸ್ಸಿನಲ್ಲಿ ಏನಿರುತ್ತೋ ಅದನ್ನ ಕೊಡೋ ಅಂತವಳು. ವರ ಅಂತಂದ್ರೆ ಬೇಡಿದ್ದನ್ನ ಕೊಡೋ ಅಂತವಳು ಲಕ್ಷ್ಮಿ, ಭಗವತಿ ತಾಯಿ. ಆದ್ರಿಂದ ಶುಕ್ರವಾರದ ದಿವಸ ಇದನ್ನ ಆಚರಿಸುವಂತೆ ನಮಗೆ ಹಿಂದಿನಿಂದ ಬಂದಿದೆ. ಸಂಪತ್ತಿಗೆ ಅಧಿದೇವತೆ ಯಾರು? ಲಕ್ಷ್ಮಿ. ಇದನ್ನ ಆಚರಿಸಿದ್ರೆ ಅಷ್ಟ ಐಶ್ವರ್ಯ ಎಲ್ಲವೂ ಪ್ರಾಪ್ತಿಯಾಗತ್ತೆ ಅಂತ. ಈ ಹಬ್ಬ ರಾಜ್ಯದ ಎಲ್ಲಾ ಕಡೆನೂ ಮೂಲೆಯಲ್ಲೂ ನಡೆಯುತ್ತೆ, ಹೊರ ರಾಜ್ಯದಲ್ಲೂ ನಡೆಯುತ್ತೆ. ಆದ್ರೆ ನನಗೆ ತಿಳಿದ ಮಟ್ಟಿಗೆ ಕನ್ನಡಿಗರು ಎಲ್ಲಿದ್ದಾರೋ ಅಲ್ಲಿ ಎಲ್ಲಾ ಕಡೆನೂ ಆಚರಿಸ್ತಾರೆ. ಇದು ನಮ್ಮ ಈ ಹಬ್ಬದ ಆಚರಣೆ ಎಲ್ಲವೇ ಹೇಗೆ ಅಂತಂದ್ರೆ ಈ ಲಕ್ಷ್ಮಿನ ಅಷ್ಟಲಕ್ಷ್ಮಿ ಅಂತ ಹೇಳ್ತಾರೆ. ಅಂದ್ರೆ ಜ್ಞಾನ, ಐಶ್ವರ್ಯ, ಸುಖ, ಆರೋಗ್ಯ, ಧನ, ಧಾನ್ಯ, ಜಯ, ವಿಜಯ ಇವು ಎಲ್ಲವೂ ಈ ಲಕ್ಷ್ಮಿಯ ಲಕ್ಷಣ. ಇದನ್ನ ಅಷ್ಟ ಐಶ್ವರ್ಯ ಲಕ್ಷ್ಮಿ ಅಂತ ಹೇಳ್ತಾರೆ. ಇದು ನಮ್ಮ ರಾಜ್ಯದಲ್ಲಿ ಎಲ್ಲಿದೆ ಅಂದ್ರೆ ಅದರಲ್ಲೂ ಕರ್ನಾಟಕದಲ್ಲಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ಆಮೇಲೆ ಗೊರವನಹಳ್ಳಿ ಮಹಾಲಕ್ಷ್ಮಿ, ಇವೆರಡು ಪ್ರಸಿದ್ಧವಾದ ದೇವಾಲಯ. ಮಾಹಿತಿಯನ್ನ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಆಗಿರ್ಬೋದು ಅಥವಾ ವಿಶೇಷತೆ ಆಗಿರ್ಬೋದು, ಅದು ಯಾವ ರೀತಿ ಆಚರಣೆಗೆ ಬಂತು, ಮತ್ತೆ ಶುಕ್ರವಾರನೇ ಏನಕ್ಕೆ ಈ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ರಿ ಸರ್. ಹಾಗಿದ್ರೆ ಈ ಒಂದು ಹಬ್ಬ ಆಚರಣೆ ಮಾಡಬೇಕು ಅಂತಂದ್ರೆ ಏನೆಲ್ಲ ಪೂರ್ವ ಸಿದ್ಧತೆಗಳಾಗಬೇಕಾಗುತ್ತೆ? ನೋಡಿ, ಆಚರಣೆ ಮಾಡೋದೇ ಮಹಾ ಮುಖ್ಯವಲ್ಲ, ಯಾವ ರೀತಿ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅನ್ನೋದಿರಬೇಕು ಅಲ್ವೇ. ಇಂದು ಶುಕ್ರವಾರ ಶುಭವ ತರುವ ವಾರ ಅಂದ್ರೆ 7 ದಿವಸ, ಈ ವಾರಗಳಲ್ಲಿ ಶುಭವಾದ ದಿವಸ ಶುಕ್ರವಾರ. ನಾವು ಯಾವುದೇ ಕೆಲಸಗಳನ್ನು ಮಾಡಬೇಕಾಗಿದ್ರೆ ಶುಕ್ರವಾರ ಮಾಡಿದ್ರೆ ಅದಕ್ಕೆ ಪ್ರಥಮ ಸ್ಥಾನ. ಆದ್ರಿಂದ ದೇವಿ ಕೆಲಸದಿಂದನೇ ಮಾಡೋಣ ಅನ್ನೋ ದೃಷ್ಟಿಯಿಂದ ಶುಕ್ರವಾರದಲ್ಲಿ ಈ ಹಬ್ಬವನ್ನು ಆಚರಿಸಬೇಕು ಅಂತ ಹಿಂದೆ ಬಂದಿದೆ. ಇದರ ಆಚರಣೆ ಮೊದಲೇ ಹೇಳಿದೆ, ರಾಜ್ಯದ ಎಲ್ಲಾ ಮೂಲೆಗಳಲ್ಲೂ ಈ ಹಬ್ಬವನ್ನು ಆಚರಿಸ್ತಾರೆ. ಇದಕ್ಕೆ ಪೂರ್ವ ಸಿದ್ಧತೆ ಅಂದ್ರೆ ಏನು? ಮನೆಯ ಗೋಮಯದಿಂದ ಸಾರಿಸಿ ರಂಗೋಲಿನ ತರತರಾವರಿಯಿಂದ ಅವ್ರಿಗೆ ಏನು ಬರುತ್ತೆ ಅದರಿಂದ, ಆಮೇಲೆ ತಳಿರು ತೋರಣಗಳಿಂದ ಎಲ್ಲ ಮನೆಯನ್ನ ಸಿಂಗರಿಸ್ಕೊಂಡಿರ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ಅದಾದ್ಮೇಲೆ ಒಂದು ಮಂಟಪ ಇಟ್ಟು ಅದರಲ್ಲಿ ಲಕ್ಷ್ಮಿ ಅಂದ್ರೆ ಕಲಶವನ್ನೇ ಇಟ್ಟು ಪೂಜೆ ಮಾಡ್ತಾರೆ. ಆ ಕಲಶಕ್ಕೆ ಏನ್ ಮಾಡಬೇಕು ಅಂದ್ರೆ, ಅಕಸ್ಮಾತ್ ಮಂಟಪ ಇಲ್ಲದೆ ಇದ್ದವರು ಶುಭ್ರ ಸ್ಥಳದಲ್ಲಿ ಒಂದು ಮಂಟಪ ರೀತಿನೇ ಆ ಜಾಗವನ್ನು ಶುದ್ಧಿ ಮಾಡಿಕೊಂಡು ಒಂದು ಬಾಳೆ ಎಲೆ, ಅದರ ಮೇಲೆ ಅಕ್ಕಿಯನ್ನು ಹಾಕಿ
ಕಲಶವನ್ನು ಇಡಬೇಕು. ಕಲಶಕ್ಕೆ ನೀರು, ಕೆಲವರು ಅಕ್ಕಿ ಹಾಕಬೇಕು ಅಂತಂತಾರೆ, ಅಕ್ಕಿ ನೀರು ಹಾಕಬೇಕು ಅಂತಾರೆ. ಅಕ್ಕಿ ಹಾಕೋದು ಅಷ್ಟು ಇದಲ್ಲ, ಬರೀ ನೀರನ್ನ ಹಾಕಿ ಗಂಗೆನೆ ಹಾಕ್ಬಿಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ವಿಳ್ಳೆದೆಲೆ, ಮಾವಿನ ಕೊನೆ, ಅದ್ರ ಜೊತೆಗೆ ಅಡಿಕೆ ಹೊಂಬಾಳೆ ಇದನ್ನು ಹಾಕಿ ಅಲಂಕಾರನೂ ಮಾಡ್ತಾರೆ. ಕಲಶದೊಳಕ್ಕೂ ಹಾಕಿ ಅದರ ಮೇಲೆ ಒಂದು ಅರಿಶಿಣದಿಂದ ಹಚ್ಚಿದಂತ ತೆಂಗಿನಕಾಯಿ, ಅದಕ್ಕೆ ಕುಂಕುಮ ಇಟ್ಟು ಅಲಂಕಾರ ಮಾಡಿ, ಕೆಲವರು ಒಡವೆಗಳನ್ನು ಹಾಕ್ತಾರೆ, ಮುಖವಾಡಗಳನ್ನು ಹಾಕ್ತಾರೆ. ಅವ್ರಿಗೆ ಏನು ಅನುಕೂಲ ಇದೆಯೋ ಎಲ್ಲ ಥರದ್ದನ್ನು ಮಾಡ್ಕೊಂಬರ್ತಾರೆ. ಅದಾದಮೇಲೆ ಷೋಡಶೋಪಚಾರ ಪೂಜೆ ಅಂತ ಹೇಳ್ತೀವಿ. ಷೋಡಶೋಪಚಾರ ಅಂತಂದ್ರೆ ಸ್ನಾನ, ಉಪವೀತ ಅಂದ್ರೆ ನಾವು ಜನವಾರ ಹಾಕೊಳ್ಳೋ ಹಾಗೆ, ಗಂಧ, ಮಂಗಳ ದ್ರವ್ಯ, ಅಕ್ಷತೆ, ಧೂಪ, ದೀಪ, ನೈವೇದ್ಯ ಇದಿಷ್ಟನ್ನೆಲ್ಲ ಮಾಡಬೇಕು ಅಂತಿದೆ. ವಸ್ತ್ರ ಅಂದ್ರೆ ನಮ್ಮ ಕೈಲಿ ಸೀರೆ ಉಡ್ಸಕ್ಕಾಗುತ್ತೆ ಅಂತಂದ್ರೆ ಸೀರೆ ಉಡಿಸ್ಬೋದು, ಇಲ್ಲ ಅಂದ್ರೆ ಒಂದು ರೌಕೆ ಕಣನ ಸೀರೆ ತರ ಹಾಕ್ಬೋದು ಅಥವಾ ಮಾಲೆ ತರ ಹಾಕ್ಬಿಟ್ಟು ಮಾಡ್ಬೋದು. ಇದಕ್ಕೆ ಏನು ಅಂತಂದ್ರೆ ಸಾಮಾನ್ಯವಾಗಿ ಬಿಳಿ ಸೀರೆ, ಕೆಂಪು ಅಂಚು ಬಾರ್ಡರ್ ಅಂತ ಹೇಳ್ತೀವಲ್ಲ, ಬಿಳಿ ಸೀರೆ ಕೆಂಪು ಬಾರ್ಡರ್ ಇರೋವಂಥ ಸೀರೆ ಉಡಿಸಿದ್ರೆ ಲಕ್ಷ್ಮಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಆ ಸೀರೆಯನ್ನು ಉಡಿಸಿ ಮುಖವಾಡ ಹಾಕಿ ಅದಕ್ಕೆ ಅಲಂಕಾರಗಳನ್ನೆಲ್ಲ, ಒಡವೆಗಳನ್ನೆಲ್ಲ ಅಲಂಕಾರ ಮಾಡಿ, ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಲಕ್ಷ್ಮೀ ಪೂಜೆ ಅಂತ ಅದ್ರ ಜೊತೆಗೆ ಹಣವನ್ನು ಸಹ, ನೋಟ್ಗಳನ್ನು ಇಟ್ಟು ಪೂಜೆ ಮಾಡ್ತಾರೆ. ಕೆಲವ್ರ ಮನೇಲಿ ಸಂಪ್ರದಾಯ ಇದೆ, ಮಾಡ್ತಾರೆ. ಇನ್ನು ಕೆಲವರು ನಮ್ಮಲ್ಲಿ ಇಲ್ಲ ಅಂತ ಹೇಳ್ಬೋದು. ಆಮೇಲೆ ಸಿಹಿ ಭಕ್ಷ್ಯಗಳನ್ನು ಮಾಡ್ತಾರೆ, ನೈವೇದ್ಯ ಅಂತ ಹೇಳಿದ್ನಲ್ಲ, ಬಾಳೆಹಣ್ಣು, ಹಣ್ಣುಗಳೇ ಅಷ್ಟೇ ಅಲ್ಲ, ತರತರಾವರಿ ತಿಂಡಿಗಳನ್ನು ಮಾಡಿ ನೈವೇದ್ಯ ಮಾಡ್ತಾರೆ. ಇದು ಏನು ಅಂದರೆ ಅವಾಗ ನಾನು ಹೇಳಿದೆ ಮೊದಲನೇ ಮಂಗಳ ದ್ರವ್ಯಗಳನ್ನೆಲ್ಲ ಇದು ಮಾಡಬೇಕು ಅಂತ, ವಸ್ತ್ರ, ಉಪವೀತ ಅಂತೆಲ್ಲ ಹೇಳಿದೆ. ಅದಾದಮೇಲೆ ನಾಮಪೂಜೆ ಅಂತ ಬರುತ್ತೆ. ನಾಮಪೂಜೆ ಅಂದರೆ ಲಕ್ಷ್ಮಿಗೆ ಈಗ ಬ್ರಾಹ್ಮ್ಯೇ ನಮಃ, ಮಹೇಶ್ವರ್ಯೇ ನಮಃ, ಕೌಮಾರ್ಯೇ ನಮಃ ಈ ಥರ ನಾಮಪೂಜೆ ಹೇಳಿ, ಅಷ್ಟೋತ್ರ, ಲಕ್ಷ್ಮೀ ಅಷ್ಟೋತ್ರ, ಲಕ್ಷ್ಮೀ ಸಹಸ್ರನಾಮ, ಕುಂಕುಮಾರ್ಚನೆ ಇದನ್ನೆಲ್ಲ ಮಾಡಿ ನಾವು ಯಾರಿಗೆ ಹಬ್ಬ ಮಾಡಿರ್ತೀವಿ ಅಂತ ಕರೆದು ಸುಮಂಗಲರಿಗೆ ಅರ್ಶಿನ ಕುಂಕುಮ ಕೊಡ್ತೀವಿ. ಈ ಅರ್ಚನೆ ಮಾಡಿದಂಥ ಕುಂಕುಮವನ್ನು ಕೊಟ್ಟು ಅವರಿಂದ ನಾವು ಒಂದು ನಮಸ್ಕರಿಸಿ ಅವರಿಗೆ ಒಂದು ಆಶೀರ್ವಾದ ಪಡ್ಕೊಳ್ಳೋದು. ಅಂದರೆ ನಾವು ಮಾಡಿದಂಥ ವರಮಹಾಲಕ್ಷ್ಮಿ ಹಬ್ಬದ ಫಲ ಸಿಗಲಿ ನಮಗೆ ಅಂತ ಹರಸಿ ಅಂತ ಅವರಿಗೆ ಒಂದು ಕುಂಕುಮ ಕೊಟ್ಟು ಫಲತಾಂಬೂಲ ದಕ್ಷಿಣೆಗಳನ್ನೆಲ್ಲ ಕೊಟ್ಟು ನಾವು ಅವರಿಂದ ಅವ್ರಿಗೆ ನಮಸ್ಕರಿಸಿ ಅವರಿಂದ ಬೇಡ್ಕೊಳ್ಳೋದು, ನಮಗೆ ಮಾಡಿದಂಥ ಕಾರ್ಯಕ್ರಮ ಒಳ್ಳೆಯದಾಗಲಿ, ಈ ವ್ರತದ ಪ್ರಭಾವದಿಂದ ನಮಗೆ ಸುಖ ಪ್ರಾಪ್ತಿಯಾಗಲಿ, ಸಂತೋಷ ಪ್ರಾಪ್ತಿಯಾಗಲಿ, ಧನ ಪ್ರಾಪ್ತಿಯಾಗಲಿ, ಏನು ಬೇಕಾದ್ರೂ ಮನಸ್ಸಲ್ಲಿ ಅನ್ಕೋಬೋದು. ಯಾಕೆ ಅಂದರೆ ಏನು ಕೇಳಿದ್ರು ಕೊಡೋ ಅಂತ ಸ್ವಭಾವ ಇರೋದ್ರಿಂದ ಲಕ್ಷ್ಮಿಗೆ ನಮಗೆ ಏನು ಮನಸ್ಸಿನಲ್ಲಿ ಇರುತ್ತೋ ಅಂತದನ್ನು ಕೇಳ್ಕೊಳ್ಳೋ ಅಂತ ಈ ಹಬ್ಬ ಆಚರಣೆ ಇಲ್ಲಿವರೆಗೂ ನಡ್ಕೊಂಡ್ ಬರ್ತಾ ಇದೆ. ಸೊ ಹಬ್ಬದ ಪೂರ್ವ ಸಿದ್ಧತೆ ಎಲ್ಲ ಹೇಗಿರಬೇಕು ಮತ್ತೆ ಪೂಜಾ ವಿಧಾನ ಹೇಗಿರಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಸರ್. ಸಂಜೆಯ ಕಲಾಪ ಏನೇನಿರುತ್ತೆ ನೋಡಿ, ಇದು ಮಹತ್ವ. ಬೆಳಗ್ಗೆ ಬರೀ ಪೂಜೆ ಮಾಡ್ಬಿಡೋದಷ್ಟೇ ಅಲ್ಲ, ಅದಾದ ಮೇಲೆ ನಾವು ಎಲ್ಲರನ್ನು ಕರೆದಿರ್ತೀವಿ, ಅವ್ರಿಗೆಲ್ಲ ನಾವು ಒಂದು ಅರ್ಶಿನ ಕುಂಕುಮ ಕೊಟ್ಟು ಕಳಿಸಿರ್ತೀವಿ, ಒಂದು ಕುಪ್ಸ ಕಣ ಕೊಟ್ಟು ಕಳಿಸಿರ್ತೀವಿ, ನಾವು ಅವರಿಂದೆಲ್ಲ ಇದನ್ನೆಲ್ಲ ಬೇಡ್ಕೊಂಡಿರ್ತೀವಿ. ಆದಮೇಲೆ ದೇವಿಗೆ ಅಷ್ಟೇ ಸಾಲದು, ಸಾಯಂಕಾಲದಾಗ ಯಾರನ್ನಾರು ಬೆಳಗ್ಗೆ ಬಂದಿದ್ದವ್ರನ್ನೇ ಆಗಲಿ ಇನ್ಯಾರನ್ನಾರು ಆಗಲಿ ಕರೆದು ಒಂದು ಭಜನೆ ಇತ್ಯಾದಿ ಕಾರ್ಯಕ್ರಮ, ದೇವರಿಗೆ ಆರತಿ, ಏನಾರು ಒಂದು ಭಕ್ಷ್ಯ ಅವ್ರು ಬಂದವ್ರಿಗೆ ಅವ್ರಿಗೂ ಒಂದು ಸಂತೋಷ ಆಗುತ್ತೆ. ಒಂದು ತಾಂಬೂಲ ಕೊಟ್ಟು ಒಂದು ಭಕ್ಷ್ಯವನ್ನು ಕೊಟ್ಟು ಮಕ್ಕಳುಗಳನ್ನು ಕರೆದು ಲಕ್ಷ್ಮಿ ಹಾಡು ಇದು ಪ್ರತಿಯೊಂದನ್ನು ಹೇಳ್ತಾರೆ. ಅವಾಗ ಲಕ್ಷ್ಮಿಗೆ ಸಂತೋಷ ಆಗುತ್ತೆ. ಬೆಳಗ್ಗೆನೇ ಅಲ್ಲ ಸಾಯಂಕಾಲನೂ ನನಗೆ ಇಷ್ಟ ಆರಾಧನೆ ಮಾಡ್ತಾರಲ್ಲ, ನಾನು ಇವ್ರು ಕೇಳಿದಂಥ ಇದನ್ನ ಯಾಕೆ ಕೊಡಬಾರ್ದು ಅನ್ನೋಂಥ ದೇವಿಗೆ ಮನಸ್ಸು ಬಂದು ಅಷ್ಟ ಐಶ್ವರ್ಯಗಳನ್ನೆಲ್ಲ ಕೊಡ್ತೀನಿ, ಯಾವ್ದು ಇರದೇ ಇಲ್ಲ ಅನ್ನೋದು ಬೇಡ, ಎಲ್ಲ ಅಷ್ಟೈಶ್ವರ್ಯವನ್ನು ಕೊಡೋ ಅಂತ ಲಕ್ಷ್ಮಿ ಅಂತ ಸಾಯಂಕಾಲನೂ ಮಾಡಿ, ಆಮೇಲೆ ಕೆಲವರು ಸಾಯಂಕಾಲ ಮಾಡೋಕ್ಕಾಗಲ್ಲ, ನಾವು ಹೊರಗಡೆ ಊರಿಂದ ಬಂದಿದ್ದೀವಿ ಅಂತಂದರೆ ಅದನ್ನು ಅವಾಗಲೇ ವಿಸರ್ಜನೆ ಮಾಡ್ತಾರೆ. ಏನು ಸುಮ್ಮನೆ ಪೂಜೆ ಮಾಡ್ಬಿಡೋದಲ್ಲ, ವಿಸರ್ಜನೆ ಮಾಡೋಕ್ಕಿಂತ ಮುಂಚೆ ಪುನಃ ಪೂಜೆ ಅಂತ ಹೇಳ್ತೀವಿ. ಯಾಕೆ ಅಂದರೆ ದೇವರನ್ನ ನಾವು ಅಶ್ವಾರೋಹಣ ಅಂದರೆ ಕುದುರೆ ಮೇಲೆ ಕೂರಿಸ್ಬೇಕು, ಆನೆ ಮೇಲೆ ಕೂರಿಸ್ಬೇಕು, ಈ ಥರ ಎಲ್ಲ ಒಂದು ಇದೆ. ಹಿಂದೆಲ್ಲ ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇದ್ರಲ್ಲ, ಹಾಗೆ ಅಶ್ವಾರೋಹಣ, ಗಜಾರೋಹಣ, ಧ್ವಜಾರೋಹಣ ಈ ಥರ ಎಲ್ಲ ಇದೆ. ಇದನ್ನೆಲ್ಲ ಮಾಡೋಕ್ಕಾಗದೆ ಆದರೆ ಮಂತ್ರದಲ್ಲೇ ಹೇಳಿ ನಾವು ಅದನ್ನು ವಿಸರ್ಜನೆ ಮಾಡ್ತೀವಿ. ಏನು ಅವಾಗ ಹೇಳ್ತೀವಿ, ಎಸ್ ಭೃತ್ಯಾಚನ ಮೋಕ್ತ್ಯ ತಪೋ ಪೂಜಾ ಕ್ರಿಯಾದಿಶು ನ್ಯೂನಂ ಸಂಪೂರ್ಣತಾಮ್ಯಾತಿ ಸದ್ಯೋ ವಂದೇ ತಮಚಿತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಕೃತಂತು ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ ಅನೇನ ಮಯಾ ಆಚರಿತ ಶ್ರೀ ವರಲಕ್ಷ್ಮೀ ದೇವಿ ಪೂಜಾ ವಿಧಾನೇನ ಭಗವಾನ್ ಸರ್ವಾತ್ಮಕಃ ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ಮಧ್ಯೆ ಮಂತ್ರ ತಂತ್ರ ಸ್ವರ ಅಕ್ಷರ ಪದ ವರ್ಣ ಧ್ಯಾನ ನೇಮ ಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಮಹಾಮಂತ್ರ ಜಪಂ ಕರಿಷ್ಯೆ. ಅಂದ್ರೆ
ನಾವು ಬೆಳಗಿನಿಂದ ಮಾಡೋದ್ರಲ್ಲಿ ಏನಾದ್ರು ಲೋಪದೋಷಗಳಿದ್ದರೆ ಭಗವಂತ ನಮ್ಮನ್ನು ಕ್ಷಮಿಸು ಅಂತ ಹೇಳಿ ಆಮೇಲೆ ಉದ್ವಾಸನೆ ಮಾಡ್ತೀವಿ ಆ ದೇವರನ್ನ ಹೇಳ್ಬಿಟ್ಟು. ಯಥಾ ಶ್ರೀ ವರಲಕ್ಷ್ಮೀ ದೇವತಾಭ್ಯೋ ನಮಃ ಯಥಾಸ್ಥಾನಂ ಉದ್ವಾಸಯಾಮಿ ಆಗಮನಾರ್ಥೆ ಕ್ಷೇಮಾಯ ಪುನರಾಗಮನಾಯ ಚ. ಅಂದರೆ ನಾವು ಅದನ್ನು ದೇವಿನ ಅಲ್ಲಾಡಿಸಿ ಮಾಡಿ ಏನೂ ಮಾಡಬಾರ್ದು. ವಿಸರ್ಜನೆ ಎಂದಾಗಲೇ ಮಾತ್ರ ಅದನ್ನು ಆ ಕಲಶವನ್ನು ಸಡಿಲಿಸಿ ಭಗವತಿ ನಾವು ಕರೆದಾಗ ಬಂದಿದ್ದೀವಿ, ಸಂತೋಷದಿಂದ ನಾವು ಮುಂದಿನ ವರ್ಷ ಪೂಜೆ ಮಾಡೋವರೆಗೂ ನಿಕ್ಷೇಮದಿಂದಿದ್ದು ನಮ್ಮ ಮನೆಗೆ ಬಾ ಅಂತ ಬೇಡ್ಕೊಳ್ಳುವಂಥ ವಿಚಾರ. ಸಂಜೆಯ ಕಲಾಪ ಇಷ್ಟೆಲ್ಲ ಇರುತ್ತೆ. ಆಗಿದ್ರೆ ಹೌದು, ವ್ರತದ ಪದ್ಧತಿ ಇಲ್ಲದವರು ಈ ಒಂದು ಹಬ್ಬನ ಹೇಗೆ ಆಚರಣೆ ಮಾಡಬೇಕಾಗುತ್ತೆ ಸರ್? ಇದು ನೋಡಿ ಒಂದು ಮುಖ್ಯವಾದ ವಿಚಾರ. ನಾವು ವ್ರತದ ಆಚರಣೆ ಮಾಡಬೇಕಾಗಿದ್ರೆ, ಯಾವುದೇ ಆ ವ್ರತದ ಆಚರಣೆ ಮಾಡಬೇಕಾಗಿದ್ರೆ ನಾವು ಒಂದು ಸಲ ಪ್ರಾರಂಭ ಮಾಡಿದ ಮೇಲೆ ಅದನ್ನು ಈ ವರ್ಷ ಏನೋ ಮಾಡಿಬಿಡ್ತೀನಿ ಅಂತ ಮಾಡಿಬಿಟ್ಟು ಮುಂದೆ ವರ್ಷ ಅದನ್ನು ಮಾಡದೇ ಇರಬಾರ್ದು, ಅಂದರೆ ನಿಲ್ಲಿಸಬಾರ್ದು. ಈ ರೀತಿ ಮಾಡಬೇಕಾಗಿದ್ರೆ ಯಾರು ಮೊದಲಿಂದ ಮಾಡ್ಕೊಂಬಂದಿದ್ದಾರೆ ಅವರನ್ನು ಇದರ ಮಹತ್ವ ಏನು ಇದನ್ನೆಲ್ಲ ತಿಳ್ಕೊಂಡು ಹೀಗಿದೆಯಾ, ಇದನ್ನು ನಾವು ಮಾಡೋಕ್ಕಾಗತ್ತಾ ಆಗಲ್ವಾ, ಒಂದು ವರ್ಷ ಮಾಡಿಬಿಟ್ಟು ಮುಂದೆ ವರ್ಷ ನಾನು ಮಾಡಲ್ಲ, ಇನ್ನೊಂದು ವರ್ಷ ಮಾಡ್ತೀನಿ, ಈ ವರ್ಷ ಆಗಲಿಲ್ಲ, ಈ ಥರ ಮಾಡಬಾರ್ದು. ಯಾಕೆ ಅಂತಂದರೆ ಹೌದು ಅನಾನುಕೂಲಗಳಿರುತ್ತೆ, ಮಾಡಬೇಕು ಅಂತ ಆಸೆ ಇರುತ್ತೆ, ಕೈಲಾಗಲ್ಲ ಮಾಡೋದಕ್ಕೆ, ಅಷ್ಟೊಂದೆಲ್ಲ ಮಾಡೋಕ್ಕಾಗಲ್ಲ, ಏನು ಮಾಡೋದು, ಅವ್ರು ಇನ್ನೊಬ್ಬರು ಮಾಡ್ದಂಗೆ ಮಾಡೋಕ್ಕಾಗಲ್ಲ ಅನ್ನೋದಕ್ಕಿಂತ ದೇವಿ ಪೂಜೆ ಮುಖ್ಯ. ನಾವು ಅಲಂಕಾರ ಇದೆಯಲ್ಲ ಅವರವರ ಇಷ್ಟ, ಊಟ ತನ್ನಿಚ್ಛೆ ನೋಟ ಪರರಿಚ್ಛೆ ಅಂತ ಹೇಳ್ತಾರೆ. ಹಾಗೆ ಪೂಜೆ ನೀವು ಏನೇ ಮಾಡದಿದ್ರು ಒಂದು ಕಲಶ ಇಟ್ಟು ದೇವಿಗೆ ಗೊತ್ತಿರುತ್ತೆ ನಮ್ಮ ಬಡಿಸ್ತಾನ ಎಲ್ಲವೇ, ಏನಾಗದೆ ಹೋದ್ರೂ ಒಂದು ಕಲಶ ಇಟ್ಟು ಒಂದು ದೇವ್ರಿಗೆ ಹಣ್ಣುಕಾಯಿ ಮಾಡೋ ಅಷ್ಟು ಚೈತನ್ಯ ಕೊಡದೇ ಇಲ್ಲ ದೇವರು. ಇವತ್ತಿನ ಕಾಲದಲ್ಲಿ ಎಲ್ಲರೂ ಅವ್ರವ್ರ ಜೀವನಕ್ಕಾಗೋ ಸಂಪಾದನೆ ಮಾಡಿರ್ತಾರೆ, ಅಂಥದ್ರಲ್ಲಿ ವರ್ಷಕ್ಕೊಂದು ಸತಿ ಅವ್ರಿಗೊಂದು ಧೂಪ ದೀಪ ನೈವೇದ್ಯ ಮಾಡೋದ್ರಲ್ಲಿ ಯಾರಿಗೂ ಏನೂ ತೊಂದರೆ ಆಗಲ್ಲ. ಆದ್ದರಿಂದ ಇದನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಮುಂದುವರ್ಸ್ಕೊಂಡು ಹೋಗಬೇಕೇ ಹೊರತು ಅದನ್ನು ಬಿಡಬಾರ್ದು. ಈ ವಿಚಾರ ನಾವು ಮಾಡಬೇಕೇ ಬೇಡವೇ, ಹೇಗೆ ಮಾಡೋದು ಅಂತಂದರೆ ಈಗ ಯಾರು ಮಾಡಿರ್ತಾರೆ ಅವ್ರನ್ನ ಕೇಳೋದು. ಹಾಗಿಲ್ಲದೆ ಹೋದರೆ ಯಾರು ಸಿಕ್ಲಿಲ್ವೇ ದೇವಸ್ಥಾನದ ಪೂಜೆ ಮಾಡುವಂಥ ಪುರೋಹಿತರು ಇರ್ತಾರೆ, ಅವ್ರ ಮುಖಾಂತರ ತಿಳ್ಕೊಂಡು ಇದನ್ನು ನೀವು ಪೂಜೆ ಮುಂದುವರಿಸ್ಬೋದು. ಯಾರು ಮಾಡಬಾರ್ದು ಅಂತಿಲ್ಲ, ಅನಿವಾರ್ಯ ಪಕ್ಷದಲ್ಲಿ ನಿಂತೋಯ್ತು ನಮ್ಗೆ ಆಗ್ತಾ ಇಲ್ಲ ಈಗ ಮಾಡೋಕ್ಕೆ ಅನ್ನೋದು ದೇವ್ರಿಗೆ ಗೊತ್ತಿರುತ್ತೆ, ನಾವೇ ಸುಮ್ಮನೆ ನಿಲ್ಲಿಸಿ ಮಾಡಬಾರ್ದು. ಆದ್ದರಿಂದ ಇದನ್ನು ಯಾವಾಗ ಬೇಕಾದ್ರೂ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಅಂದ್ರೆ ಒಟ್ಟಾರೆ ಆಡಂಬರದ ವ್ರತಾಚರಣೆಗಿಂತ ಮನಸ್ಸಿನ ಭಕ್ತಿ ಹೌದು ಆಚರಣೆ ಮಾಡಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀರಿ. ಸೊ ಒಟ್ಟಾರೆ ಈ ಒಂದು ವರಮಹಾಲಕ್ಷ್ಮಿ ವ್ರತ ಏನು ಸಂದೇಶನ ತಿಳಿಸುತ್ತೆ ಸರ್? ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾಗಿದ್ರೆ ನಾವು ಹೇಳ್ತೀವಿ ನಮ್ಮ ವಂಶಕ್ಕೆ ಒಳ್ಳೇದು ಮಾಡು ಅಂತ. ನಾವು ಇದನ್ನು ಏನು ಸಂದೇಶ ಅಂದರೆ ಯಾವುದೇ ಪೂಜೆ ಮಾಡಲಿ, ಯಾರು ಬಂದಲೇ ಮಾಡಲಿ, ಫಸ್ಟು ನಮಗನುಕೂಲ ಮಾಡು, ನಮ್ಮ ಗ್ರಾಮಕ್ಕೆ ಒಳ್ಳೇದು ಮಾಡು, ನಮ್ಮ ರಾಜ್ಯಕ್ಕೆ ಒಳ್ಳೇದು ಮಾಡು, ನಮ್ಮ ದೇಶಕ್ಕೆ ಒಳ್ಳೇದು ಮಾಡು, ನಮ್ಮ ಪ್ರಪಂಚಕ್ಕೆ ಒಳ್ಳೇದಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ಯಾವುದೇ ಹಬ್ಬ ಮಾಡಿದ್ರೆ ನನಗೆ ಅಂತಲೇ ಅಲ್ಲ ನಮಗೆ ಒಳ್ಳೇದು ಮಾಡು ಅನ್ನೋಂಥ ಆ ಒಂದು ಮನಸ್ಸಿನಿಂದ ಮಾಡಿದ್ರೆ ಇದಕ್ಕಿಂತ ಮಿಗಿಲಾದ ನಮ್ಮ ಮನಸ್ಸು ಬೇರೆ ಇಲ್ಲ. ಯಾಕೆ ಅಂದರೆ ನಾವು ಭಾರತೀಯರು. ನಾನು ಅನ್ಬಾರ್ದು, ನಾವು ಅಂದರೆ ಯಾವ ಕೆಲಸಗಳಿಗೂ ಅನುಕೂಲ. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಈ ಸಂದರ್ಭದಲ್ಲಿ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ನೋಡಿ, ಇವಾಗ ಇಷ್ಟೊತ್ತು ನಾವು ಮಾತಾಡಿದ್ದಲ್ಲ, ಇವಾಗ ನೀವು ಕೇಳಿದ್ರಲ್ಲ, ನಿಮಗೆ ನಾವು ಏನು ಹೇಳಬೇಕಾಗಿಲ್ಲ. ಪ್ರತಿಯೊಂದು ಹಬ್ಬಗಳಲ್ಲೂ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಯಾವ್ಯಾವ ಇದರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಏನು ತೊಂದರೆ ಆಗಿದೆ, ಏನು ತೊಂದರೆ ಆಗ್ಬೋದು, ಆರೋಗ್ಯ ದೃಷ್ಟಿಲಾಗಲಿ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಹೀಗಾಗ್ತಾ ಇದೆ ಅಂತ ಎಲ್ಲ ಕಡೆನೂ ಬಂದರೆ ನಮ್ಮ ಜನಧ್ವನಿ ಬಾನುಲಿ ಕೇಂದ್ರದವರು ಮೊದಲು ನಮ್ಮ ತಾಲೂಕಿನಲ್ಲಿ ಪ್ರವಾಹ ಪೀಡಿತ ಎಲ್ಲೆಲ್ಲ ಆಗ್ತಾ ಇದೆ ಅನ್ನೋದನ್ನ ಸರಿಯಾಗಿ ಯಾರು ಕೇಳಿರ್ಬೋದು, ಕೇಳಿಲ್ಲದೆ ಇರ್ಬೋದು, ಅದನ್ನ ಇಂಥ ಸಮಯದಲ್ಲಿ ಹೀಗಾಗ್ತಾ ಇದೆ, ಅದರಲ್ಲೂ ಕಬಿನಿ ಜಲಾಶಯದಿಂದ ಇಷ್ಟು ನೀರು ಹೊರಗೆ ಬಿಡ್ತಾ ಇದ್ದಾರೆ, ಹೀಗಾಗತ್ತೆ, ಈ ಥರ ನೀವು ಸುರಕ್ಷಿತ ಸ್ಥಳವಾಗಿ ತೆರಳಿ ನೀವು ಹೋಗಿ ಅಂತ ಹೇಳುವಂಥ ಕಾರ್ಯಕ್ರಮನ ಸುಮಾರು ದಿವಸ ನಡೆಸ್ಕೊಂಡ್ ಬಂದಿದ್ದಾರೆ. ಇದಕ್ಕೆಲ್ಲ ನಾವು ಅವರಿಗೆ ಏನು ಸಂದೇಶ ಹೇಳಬೇಕು ಅಂತಲ್ಲ, ಇದನ್ನೇ ಮುಂದುವರಿಸ್ಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳಿಸಿ ಎಲ್ರಿಗೂ ಅನುಕೂಲ ಆಗಲಿ ಅಂತ ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ತಮಗೂ ಧನ್ಯವಾದಗಳು. ಇಷ್ಟೊತ್ತು ನನಗೆ ಏನು ತಿಳಿದಿದೆಯೋ ವರಮಹಾಲಕ್ಷ್ಮಿ ಹಬ್ಬದ ವ್ರತ ಆಚರಣೆ ಇತ್ಯಾದಿ ವಿಚಾರಗಳನ್ನು ತಿಳಿಸಿದ್ದೀನಿ.
ಬಹಳ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಜೊತೆ ಇದ್ದು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಹಬ್ಬದ ಕುರಿತು, ಅದರ ಹಿನ್ನೆಲೆ, ಆಚರಣೆ ಮತ್ತು ಕಾರ್ಯವೈಖರಿ ಹಾಗೂ ಈ ಹಬ್ಬ ಅಥವಾ ವ್ರತಾಚರಣೆ ಆಚರಿಸೋದ್ರಿಂದ ನಮ್ಗೆ ಏನೆಲ್ಲ ಒಳಿತಾಗುತ್ತೆ ಅನ್ನೋದ್ರ ಕುರಿತು ಸಾಕಷ್ಟು ವಿಚಾರಗಳನ್ನ ನಮಗೆ ಮತ್ತು ನಮ್ಮ ಕೇಳಿಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಕೇಳುಗರೆ, ಇದುವರೆಗೂ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ, ವಿಶೇಷತೆ ಹಾಗೂ ಅದರ ಮಹತ್ವವನ್ನು ಕುರಿತು ಸರಗೂರು ತಾಲೂಕಿನ ಸಾಗರೆ ಗ್ರಾಮದ ಶ್ರೀಯುತ ಶಶಿಧರ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ತಮಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಸುವಾಸಿನಿಯರಿಗೆ ಕುಂಕುಮ ಹಚ್ಚಿ ಸಂಭ್ರಮದಿಂದ ಬಾಗಿನ ನೀಡಿ ಸರ್ವ ಮಂಗಲೆಯ ಕೀರ್ತಿಯ ಹಾಡಿ ಸಕಲ ಭಾಗ್ಯವ ಬೇಡುವ ವಾರ. ಸರ್ವ ಮಂಗಲೆಯ ಕೀರ್ತಿಯ ಹಾಡಿ ಸಕಲ ಭಾಗ್ಯವ ಬೇಡುವ ವಾರ. ಇಂದು ಶುಕ್ರವಾರ, ಶುಭವ ತರುವ ವಾರ. ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ. ಇಂದು ಶುಕ್ರವಾರ, ಶುಭವ ತರುವ ವಾರ. 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 ಇಂದು ಶುಕ್ರವಾರ.